ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಮ್ಮಿ ಬಂದ 7 ಜನ್ಮಕ್ಕೂ ಹೀಗೆ ಇರುತ್ತೆ. ಸುಮಾ, ಏ ಸುಮಾ. ಸಾಹೇಬ್ರೆ. ಅತ್ತೆ ಸಾಹೇಬ್ರೆ? ಅತ್ತೆ ಅದು ಅರ್ಥ ಆಯ್ತು. ಹಗಲತ್ತಲ್ಲೇ ನನ್ ಮಗನ್ ಕನ್ಸ್ ಕಾಣ್ತಾ ಇದ್ಯಾ? ಇಲ್ಲ ಅತ್ತೆ, ಹಾಗಲ್ಲ. ಅದು ಬಾಯ್ ತಪ್ಪಿ. ನನಗೇನೋ ಬಾಯ್ ತಪ್ಪಿ ಬಂತು ಅಂತ ಅನ್ನಿಸ್ತಾ ಇಲ್ಲ. ಮನ್ಸಲ್ಲಿರೋದು ಹೊರಗಡೆ ಬಂತು ಅಲ್ವಾ? ಅತ್ತೆ ಸರಿ, ನಾನು ಇನ್ನೊಂದು ಪ್ರಶ್ನೆ ಕೇಳಲಾ? ಕೇಳಿ ಅತ್ತೆ. ಇಷ್ಟ ಇಲ್ದೆ ನೀನು ತೀರ್ಥನ್ನ ಮದ್ವೆ ಆಗಿರ್ಬೋದು, ಆದ್ರೆ ಈಗ ನನ್ ಮಗ ನಿನ್ಗಿಷ್ಟ ಆದ್ನಾ? ದೇವ್ರನ್ನ ಇಷ್ಟನಾ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅತ್ತೆ? ನಾನು ಅವ್ರನ್ನ ಪೂಜಿಸ್ತೀನಿ, ಆರಾಧಿಸ್ತೀನಿ, ಹಾಗೆ ಪ್ರೀತಿಸ್ತೀನಿ. ಅಬ್ಬಾ, ಅಂತೂ ಒಪ್ಕೊಂಡಿಯಲ್ಲ. ಸರಿ ಬಾ, ಬೇರೆ ಒಡವೆ ತಗೊಳ್ಳೋಣ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಅತ್ತೆ? ಇದಕ್ಕೆ ಲಕ್ಷಾಂತರ ರೂಪಾಯಿ ಆಗಿರುತ್ತೆ. ಬೇರೆ ಒಡವೆ ಎಲ್ಲ ಬೇಡ ಅತ್ತೆ, ಇದೇ ಸಾಕು. ಏನಮ್ಮ ನೀನು, ಬರೀ ತಾಳಿ ಚೈನ್ ತಗೊಂಡಿದೀವ ಅಷ್ಟೇ. ಇನ್ನು ಓಲೆ ತಗೋಬೇಕು, ಬಳೆ ತಗೋಬೇಕು, ಉಂಗುರ ತಗೋಬೇಕು. ಅಯ್ಯೋ, ನನ್ಗದೆಲ್ಲ ಬೇಡ ಅತ್ತೆ, ಸುಮ್ನೆ ದುಡ್ಡು ಖರ್ಚು. ನೀನ್ ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ಯೋಚನೆ ಮಾಡ್ಬೇಕು ಅತ್ತೆ, ಈಗ ಬೇಡ, ಮುಂದಿನ ಸಲ ತಗೊಳ್ಳೋಣ. ಬನ್ನಿ. ಹಾಗಲ್ಲಮ್ಮ. ಬೇಡ ಅಂತ ಹೇಳ್ದೆ ಅಲ್ವಾ, ಬನ್ನಿ ಅತ್ತೆ. ಸರಿ, ನಿನ್ನಿಷ್ಟ. ಕೊಟ್ ಬಾ. ಸರ್, ಇದು ಬಿಲ್ ಮಾಡಿ. ಅಣ್ಣ, ಇಷ್ಟೆಲ್ಲ ಮರ್ಯಾದೆ ಬೇಡ, ಹೋಗ್ಬರ್ತೀನಿ. ಗಾಡಿ ಹೊಡ್ತೀಯ, ಕಣ್ ಕಾಣೋದ ನಿಂಗೆ? ಸತ್ತೋಗ್ತೀಯ. ಏಯ್, ಮನ ಮರದಿಲ್ವೇ ನಿನಗೆ? ಸಾರಿ ಹುಡುಕ.
ಹೋದ್ ಸಲ ಎಕ್ಸಾಮ್ ಇದ್ದಾಗ್ಲೇ ಕರ್ದಿದ್ದೆ, ನೀನೇ ಬರ್ಲಿಲ್ಲ. ಈ ಸಲನಾದ್ರೂ ರೀಸನ್ಸ್ ಕೊಡದೆ ಮನೆಗ್ ಬಾ. ಸರಿ ಕಣ್ರೆ, ನಾನಿನ್ ಬರ್ತೀನಿ. ನಿನಗ್ ಒಡವೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಅತ್ತೆ. ಇಷ್ಟೊಂದು ಬೆಲೆ ಬಾಳೋ ಒಡವೆನ ನನ್ ಜೀವನದಲ್ಲಿ ತಗೊಂಡೇ ಇರ್ಲಿಲ್ಲ. ನೀನು ಈ ಒಡವೆಗಳಿಗಿಂತ ಬೆಲೆ ಬಾಳೋ ಅಂತ ಕೆಲ್ಸನ ನಮ್ಮ ಮನೇಲಿ ಮಾಡಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಅತ್ತೆ. ನೋಡಿದ್ಯಾ, ನಾ ಹೇಳಿದ್ದು ಸತ್ಯ. ಹಲೋ ಹಲೋ, ಸುಮನ್ ಅವರ ಮಾತಾಡೋದು? ಹೌದು, ನೀವ್ಯಾರು? ರಾಜೇಶ್ವರಿ ನಿಮ್ಮ ತಂಗಿಯವರಲ್ವಾ? ಹೌದು, ಯಾರು ಮಾತಾಡ್ತಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಿಮ್ಮ ತಂಗಿಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಭಾಸ್ಕರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಬೇಗ ಬನ್ನಿ. ಏನಾಯ್ತಮ್ಮ? ಅತ್ತೆ, ನನ್ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಆಸ್ಪತ್ರೆಯಲ್ಲಿ ಇದ್ದಾರೆ. ಬನ್ನಿ ಅತ್ತೆ, ಬೇಗ ಹೋಗ್ಬೇಕು. ನಡಿ ನಡಿ. ಮೇಡಮ್, ರಾಜೇಶ್ವರಿ ಅಂತ ನನ್ನ ತಂಗಿ, ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸ್ ಫೋನ್ ಮಾಡಿದ್ರು. ಎಲ್ಲಿದ್ದಾಳೆ? ಚೆಕ್ ಮಾಡಿ ಹೇಳ್ತೀನಿ. ಹಾ. 303 ಮ್ಯಾಮ್. ಎಲ್ಲಿದೆ ಅಕ್ಕ ಅದು? ಈ ಕಡೆಗೆ ಬರುತ್ತೆ ನೋಡಿ. ಏನಮ್ಮ ನೀನು ಒಂದ್ ಸಣ್ಣ ಇಂಜೆಕ್ಷನ್ಗೆ ಇಷ್ಟು ಜೋರಾಗಿ ಕಿರ್ಚ್ತಿಯಲ್ಲ, ಆಗೋಯ್ತು? ಅತ್ತೆ, ರಾಜನೇ ಕಿರ್ಚಿದ್ದು, ಇಲ್ಲೇ ಇರ್ಬೇಕು. ರಾಜಿ, ಏನಾಯ್ತು ರಾಜಿ? ಡಾಕ್ಟ್ರೆ, ಏನಾಯ್ತು ನನ್ನ ತಂಗಿಗೆ? ಮೂಳೆ ಮುರಿದಿದ್ಯಮ್ಮ. ಮೂಳೆ ಮುರಿದಿದ್ಯಾ? ಅಯ್ಯೋ ದೇವ್ರೆ. ಮುರ್ದೋಗಿದೆ ಅಂದ್ರೆ ಮುರ್ದೇ ಹೋಗಿದೆ ಅಂತಲ್ಲ ಅರ್ಥ, ಫ್ರಾಕ್ಚರ್ ಆಗಿದೆ ಅಷ್ಟೇ. ಬಟ್ ಡೋಂಟ್ ವರಿ, ಸರಿ ಹೋಗತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ, ಓಕೆ? ಟೇಕ್ ಕೇರ್. ರಾಜಿ, ಏನಾಯ್ತಲ್ಲ? ಹೇಗಾಯ್ತು? ಯಾರ್ ಮಾಡಿದ್ದು? ಅದನ್ನ ನಾನು ಹೇಳ್ತೀನಿ ಮೇಡಮ್. ಯಾರೋ ಒಬ್ಬ ಕುಡ್ದು ಗಾಡಿ ಓಡಿಸಿ ಇವ್ರಿಗೆ ಗುದ್ದಿದ್ದಾನೆ. ಸರ್, ಅವ್ನ್ ಸಿಕ್ಕದ್ನಾ ಸರ್? ಇಲ್ಲೇ ಇದ್ದಾನೆ, ಅವನಿಗೂ ಪೆಟ್ಟು ಬಿದ್ದಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ತೀವಿ ಸರ್, ಯಾಕೆ ಕೊಡಲ್ಲ? ಕೇರ್ಲೆಸ್ ಆಗಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿದಾನೆ. ಅವ್ನ್ ಕೆಟ್ಟ ಚಟಕ್ಕೆ ಅಮಾಯಕರ ಬಲಿ ಆಗ್ತಾರೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಯಾರಂತ ತೋರಿಸಿ ಸರ್. ಪಕ್ಕದ ವಾರ್ಡಲ್ಲೇ ಇದ್ದಾನೆ. ನಡೀರಿ ಸರ್, ನನ್ ತಂಗಿ ಕೈ ಮುರಿದಿದ್ದಾನೆ, ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಪಾಪಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅತ್ತೆ, ಬನ್ನಿ ಹೋಗೋಣ. ನೋಡಿ, ನೀವು ಅವನ್ನ ನೋಡ್ಬೋದಷ್ಟೇ, ಅವನ ಮೇಲೆ ಏನು ಗಲಾಟೆ ಮಾಡೋ ಹಾಗಿಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದು ನಾವು ತಗೊಳ್ತೀವಿ. ಏಯ್, ನಿನ್ಗೇನ್ ಮಾನ ಮರ್ಯಾದೆ ಇಲ್ವೇನೋ? ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀಯಾ? ಜೀವದ ಬೆಲೆ ಗೊತ್ತೇನ್ರೋ ನಿಮ್ಗೆ? ಹಾ, ನಿಮ್ಮಂತವ್ರೆಲ್ಲ ಬೀದಿ ಹೆಣ ಆಗ್ತೀರಾ. ಅಲ್ಲ ಕಣೋ, ಅತ್ತೆ, ಸುಭಾಷು. ಸುಭಾಷ, ನೀನೇನೋ ಕುಡಿದು ಗಾಡಿ ಓಡಿಸಿದ್ದು? ಎಷ್ಟು ಸತಿ ಹೇಳಿದಿನೋ ಕುಡಿಬೇಡ ಕುಡಿಬೇಡ ಅಂತ?
ಅತ್ತೆ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಅನ್ಯಾಯವಾಗಿ ರಾಜ ಕೈ ಮುರಿದಾಕ್ಬಿಟ್ಟಿಯಲ್ಲೋ. ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಕೊಲೆಗಾರ ಆಗ್ಬಿಡ್ತಿದ್ಯಲ್ಲ. ಏನ್ ಬಂತೆ ನಿನ್ಗೆ? ಯಾಕೋ ಹೀಗೊಟ್ಟೆವ್ರು? ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರಾಜಿಗೂ ಏನು ಆಗಿಲ್ವಲ್ಲ? ಪಾಪ ಸುಭಾಷ್ಗೂ ಏಟಾಗಿದೆ. ಸುಭಾಷ್ ನೋವಾಗ್ತಿದ್ಯಾ? ಸುಭಾಷ್ ನೋಡ್ದ್ಯಾ ಅವ್ನ್ ಕೋಪನ? ನೋಡ್ದ್ಯಾ? ಇವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ಯಾಕೋ ನನ್ನ ಹೊಟ್ಟೆಲ್ ಹುಟ್ಟದೆ ನೀನು? ಹುಟ್ಟ ಮೊದ್ಲು ಹೊಟ್ಟೆಲೆ ಸತ್ತಾಗಿದ್ರೆ ಚೆನ್ನಾಗಿರ್ತಿತ್ತು. ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ್ಲೂ ಸಾಯ್ಸಿ, ಯಾರು ಬೇಡ ಅಂದ್ರು. ಹೌದು ಕಣೋ, ನಿನ್ ಹೆತ್ತಿನ ಪಾಪಕ್ಕೆ ಅದನ್ನ ಮಾಡ್ತೀನಿ. ಸಾಯ್ತೀನಿ ನಾನು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಯಾಕೆ ಆವೇಶಕ್ಕೆ ಒಳಗಾಗ್ತಿದ್ದೀರಾ? ಸಮಾಧಾನ. ಮೇಡಮ್, ಇದ್ರ ಮೇಲೆ ಒಂದು ಸೈನ್ ಮಾಡಿ. ಸೈನಾ? ಯಾಕೆ ಸರ್? ಕಂಪ್ಲೇಂಟ್ ಲಾಡ್ಜ್ ಮಾಡೋದಿ. ಅಯ್ಯೋ, ಕಂಪ್ಲೇಂಟ್ ಎಲ್ಲ ಏನು ಬೇಡ ಸರ್, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಏನು ಮೇಡಮ್, ಆಗ್ಲೇ ನೋಡಿದ್ರೆ ಆಗ ಮಾಡಬೇಕು ಈಗ ಮಾಡಬೇಕು ಅಂತ ಇದ್ರಿ, ಈಗ ನೋಡಿದ್ರೆ ಕಂಪ್ಲೇಂಟೇ ಬೇಡ ಅಂತ ಇದ್ದೀರಾ? ಸರ್, ಇವ್ರು ಬೇರೆ ಯಾರು ಅಲ್ಲ, ನಮ್ ಕುಟುಂಬದವ್ರೆ. ಏನೋ ಸ್ವಲ್ಪ ನೋವಲ್ಲಿದ್ದಾರೆ, ಅದನ್ನ ಮರೆಯೋದಕ್ಕೋಸ್ಕರ ಕುಡ್ದಿದ್ದಾರೆ ಅಷ್ಟೇ. ಇಲ್ಲಿಗೆ ಬಿಟ್ಬಿಡಿ ಸರ್. ಅದೇಂಗಾಗತ್ತೆ ಮೇಡಮ್, ಡ್ರಿಂಕ್ ಆ್ಯಂಡ್ ಡ್ರೈವ್, ಮೇಲಾಗಿ ಆಕ್ಸಿಡೆಂಟ್ ಕೇಸ್ ಬೇರೆ. ನೀವು ಬೇಡ ಅಂದ್ರು ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡೇ ಮಾಡ್ತೀವಿ. ಸರ್, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ಇವ್ರನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ ಇದಾರಲ್ಲ, ಅವ್ರ ಸ್ವಂತ ತಮ್ಮ ಇವರು. ತೀರ್ಥಂಕರ್ ಪ್ರಸಾದ್ ಅಂತ ಅಂದ್ರೆ ಮಿನಿಸ್ಟ್ರು ಆಪ್ತರಿದಾರಲ್ಲ, ಕೌನ್ಸಿಲರು ಅವರಾ? ಹಾ, ಅವರೇ ಸರ್. ಅಂತ ಒಳ್ಳೆ ಕುಟುಂಬದವರಾಗಿ ಇವನೇನಮ್ಮ ಹೀಗೆ? ನಾಚಿಕೆ ಆಗೋದಿಲ್ವ ಇವನಿಗೆ? ಸರ್, ಇವರು ತುಂಬಾ ಒಳ್ಳೆಯವ್ರೆ. ಏನೋ ನೋನ ಮರ್ಯಾದಕ್ಕೆ ಕುಡ್ದಿದ್ದಾರೆ ಅಷ್ಟು ಬಿಟ್ರೆ ದೊಡ್ಡ ಮನೆ ಮರ್ಯಾದೆ ಹೋಗೋಂಥ ಕೆಲಸ ಏನು ಮಾಡಿಲ್ಲ. ಇನ್ ಮುಂದೆ ಈಗ ಆಗದೆ ಇರೋ ಹಾಗೆ ನಾನೇ ನೋಡ್ಕೋತೀನಿ. ದಯವಿಟ್ಟು ಕಂಪ್ಲೇಂಟ್ ಎಲ್ಲ ಬೇಡ ಸರ್. ನೀವ್ಯಾರು? ನಾನು ಇವ್ರ ಅತ್ತಿಗೆ, ತೀರ್ಥಂಕರ್ ಪ್ರಸಾದ್ ಇದಾರಲ್ಲ ಅವ್ರ ಹೆಂಡತಿ. ಸರಿ, ನೀವು ರಾಜಿ ಆಗ್ತೀರಾ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಆದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರೋ ಕಾರಣ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಕೋರ್ಟ್ಗೆ ಫೈನ್ ಕಟ್ಟಲೇಬೇಕಾಗುತ್ತೆ. ಸರಿ ಸರ್. ರೆಪಿಸಿ ತಾಯಿ ಮಗನ ಹತ್ರ ಸೈನ್ ಹಾಕ್ಸ್ಕೊಂಬ. ಅತ್ತೆ, ನೀವು ಸುಭಾಷ್ ಅವ್ರ ಹತ್ರ ಇರಿ, ನಾನು ರಾಜಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ. ತಗೊಳ್ಳಿ ಮಸೀನ್. ಹಾಕಾಯ ಸೈನು.